Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 5, verse 48. You must be perfect just as your Father in heaven is perfect. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರ್ರಿ. ಕ್ರೈಸ್ತ ಜೀವಿತದ ಮುಖ್ಯ ಗುರಿ ತಮ್ಮ ಜೀವನವನ್ನು ಪರಿಶುದ್ಧವಾಗಿ ಜೀವಿಸುವಂಥದ್ದು. ಪರಿಶುದ್ಧ ಜೀವನ ಎಂದರೆ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ಶುದ್ಧರಾಗಿರ್ತಕ್ಕಂಥದ್ದು. ದೇವರು ಮೊದಲು ಆದಾಮನನ್ನು ತನ್ನ ಪವಿತ್ರತೆಯಿಂದ ಶುದ್ಧನನ್ನಾಗಿ ಸೃಷ್ಟಿಸಿದನು. ಆದರೆ ಮುಂದೆ ಅವನು ತನ್ನನ್ನು ಮಲಿನ ಮಾಡಿಕೊಂಡನು, ಪಾಪಕ್ಕೆ ಒಳಪಡಿಸಿಕೊಂಡನು. ಸೈತಾನನು ಹವ್ವಳಿಗೆ ಅವಳು ತಿನ್ನಬಾರದು ಎಂದು ದೇವರು ಹೇಳಿರ್ತಕ್ಕಂಥ ಹಣ್ಣನ್ನು ತಿನ್ನುವಂತೆ ಪ್ರೇರೇಪಿಸಿದನು. ಆಕೆಯ ಕಣ್ಣಿನ ದುರಾಸೆ ಅವಳನ್ನು ದೇವರ ಆಜ್ಞೆಗೆ ಅವಿಧೇಯಳಾಗುವಂತೆ ಮಾಡಿತು. ಮನುಷ್ಯನು ದೇವರ ಆಜ್ಞೆಗೆ ಅವಿಧೇಯನಾದ ಕ್ಷಣದಲ್ಲಿಯೇ ದೇವರೊಂದಿಗಿನ ಅವನ ಸಂಬಂಧ ಮುರಿದು ಬಿತ್ತು. ಮನುಷ್ಯನು ದೇವರ ಮಹಿಮೆಯ ಪ್ರತಿರೂಪವನ್ನು ಕಳೆದುಕೊಂಡನು ಮತ್ತು ಅವನ ಶುದ್ಧತ್ವವು ಮಲಿನವಾಯಿತು. ಹೀಗೆ ಮುಂದಿನ ಜೀವಿತದಲ್ಲಿ ಇಡೀ ಪ್ರಪಂಚವು ದುಷ್ಟತ್ವದಿಂದ ತುಂಬಿಕೊಂಡಿದೆ. ನಮ್ಮ ಕರ್ತನು ಮನುಷ್ಯನನ್ನು ಅಷ್ಟಕ್ಕೆ ಬಿಡಲಿಲ್ಲ. ತನ್ನ ಜನರನ್ನು ಆಳುವುದಕ್ಕಾಗಿ ದೇವರು ರಾಜರನ್ನು ಕಳುಹಿಸಿದನು. ಆದರೆ ಜನರು ಆ ರಾಜರ ಮಾತನ್ನು ಕೂಡ ಕೇಳಲಿಲ್ಲ. ನಂತರ ಮುಂದುವರೆದು ಅವರಿಗೆ ಪಾಪದಲ್ಲಿ ಮುಂದುವರೆದರೆ ಮುಂದೆ ಬರಬಹುದಾದ ಆಪತ್ತುಗಳನ್ನು ತಿಳಿಸಲಿಕ್ಕೆ ಪ್ರವಾದಿಗಳನ್ನು ಕಳುಹಿಸಿಕೊಟ್ಟನು. ಜನರು ಈ ಪ್ರವಾದಿಗಳ ಮಾತನ್ನೂ ಕೂಡ ಕೇಳಲಿಲ್ಲ, ಅವರನ್ನೂ ತಿರಸ್ಕರಿಸಿದರು. ದೇವರು ಕೊನೆಗೆ ತನ್ನ ಏಕೈಕ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಪರಲೋಕದ ಎಲ್ಲ ಐಶ್ವರ್ಯವನ್ನು ಬಿಟ್ಟು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಸೇವಕನಂತೆ ಬಂದರು. ಆತನು ನಮಗಾಗಿ ಮಾದರಿಯನ್ನು ಇಟ್ಟಿದ್ದಾರೆ. ಆತನು ಸೈತಾನನ ತಲೆಯನ್ನು ಶಿಲುಬೆಯಲ್ಲಿ ಜಜ್ಜಿ ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ. ಪಾಪವಿಲ್ಲದ ರಕ್ಷಕನಾದ ನಮ್ಮ ಯೇಸು ಕ್ರಿಸ್ತನು ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಆತನು ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಗೊಳಿಸಿದ್ದಾರೆ. ಆತನು ನಮ್ಮನ್ನು ಪೂರ್ಣ ಶುದ್ಧತೆಯ ಮಹಿಮೆಯಲ್ಲಿ ನೋಡುವನು. ಆತನು ನಮ್ಮ ಕುಂಬಾರನು, ನಾವು ಆತನ ಕೈಯಲ್ಲಿರುವ ಜೇಡಿಮಣ್ಣು. ನನ್ನ ಪ್ರಿಯ ದೇವಜನರೇ, ಆದುದರಿಂದ ಪರಲೋಕದಲ್ಲಿರುವ ನಮ್ಮ ತಂದೆ ಯಾವ ದೋಷವೂ ಇಲ್ಲದವನಾಗಿರುವಂತೆ ನಾವು ಕೂಡ ದೋಷವಿಲ್ಲದವರಾಗಿ ನಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಅಪ್ಪ. ನೀವು ಯಾವ ದೋಷವಿಲ್ಲದವರಾಗಿರುವಂತೆ ನಾವು ಕೂಡ ದೋಷವಿಲ್ಲದವರಾಗಿ ಜೀವಿಸಬೇಕು ಎಂಬುದಾಗಿ ನೀವು ಬಯಸುತ್ತಾ ಇದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಡುತ್ತಿರೋ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಕರ್ತನೆ ಯಾವ ದೋಷವಿಲ್ಲದವರಂತೆ, ಯಾವ ಮಲಿನತೆ ನಮ್ಮನ್ನು ಅಂಟಿಕೊಳ್ಳದ ಹಾಗೆ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ತಂದೆಯೇ. ಅನೇಕರು ನಾನಾ ವಿಧವಾದ ಕಷ್ಟ, ದುಃಖ, ಚಿಂತೆಗಳಿಗೆ ಈಡಾಗಿರಬಹುದು ಸ್ವಾಮಿ. ಅಂತ ಪ್ರಿಯ ಜನರನ್ನು ನಿನ್ನ ಮುಂದೆ ಜ್ಞಾಪಿಸ್ತೇನಪ್ಪ. ಅವರನ್ನು ನಿನ್ನ ಪಾದದ ಸನ್ನಿಧಿಯಲ್ಲಿ ತರುತ್ತೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.